ಕಂಚಿ ಕಾಮಕೋಟಿ ಪೀಠ ಆದಿಶಂಕರರಿಂದ ಸ್ಥಾಪಿಸಲ್ಪಟ್ಟ ಸನಾತನ ಧರ್ಮದ ಪ್ರಮುಖ ಶಕ್ತಿ ಕೇಂದ್ರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ದಾನ ಧರ್ಮ ಮಾನವ ಸೇವೆಗೆ ಹೆಸರುವಾಸಿಯಾದ ಪುಣ್ಯಭೂಮಿ. ಈ ಎರಡು ಪವಿತ್ರ ಕ್ಷೇತ್ರಗಳ ನಡುವೆ ಕೇವಲ ಧಾರ್ಮಿಕವಲ್ಲದೆ ಐತಿಹಾಸಿಕ ಮತ್ತು ಹೃದಯಪೂರ್ವಕವಾದ ಆಧ್ಯಾತ್ಮಿಕ ಸಖ್ಯವಿದೆ. ಅಂದು 1972ರಲ್ಲಿ ಕಂಚಿಯ ಅಂದಿನ ಜಗದ್ಗುರುಗಳಾದ ಶ್ರೀ ಶ್ರೀ ಜಯೇಂದ್ರ ಸರಸ್ವತಿ ಸ್ವಾಮೀಜಿಗಳು ತಮ್ಮ ಶಿಷ್ಯ ಪರಿವಾರದೊಂದಿಗೆ ಧರ್ಮಸ್ಥಳಕ್ಕೆ ಆಗಮಿಸಿ ಮಂಜುನಾಥ ಸ್ವಾಮಿಯ ದಿವ್ಯ ದರ್ಶನ ಮತ್ತು ಆಶೀರ್ವಾದ ಪಡೆದಿದ್ದರು. ಅಂದಿನ ಪವಿತ್ರ ಸಂದರ್ಭದಲ್ಲಿ ಅನ್ನಪೂರ್ಣ ಭೋಜನಾಲಯದ ಕೆಳ ಅಂತಸ್ತನ್ನ ಉದ್ಘಾಟನೆಯನ್ನು ನೆರವೇರಿಸಿ ಕ್ಷೇತ್ರಕ್ಕೆ ತಮ್ಮ ಅನುಗ್ರಹವನ್ನ ದಾರಿ ಎರೆದರು. ಜಗದ್ಗುರುಗಳ ಪ್ರೀತಿಗೆ ಪಾತ್ರವಾಗಿದ್ದ ಹೆಗ್ಗಡೆಯವರ ಸಾಧನೆಯನ್ನು ಮನ್ನಿಸಿ ಹೆಗ್ಗಡೆಯವರಿಗೆ ಚಂದ್ರಶೇಖರೇಂದ್ರ ಸರಸ್ವತಿ ನ್ಯಾಷನಲ್ ಎಮಿನೆಂಟ್ ಅವಾರ್ಡ್ ಅನ್ನು ಕೂಡ ನೀಡಿದ್ದಾರೆ. 2 ದಶಕಗಳ ನಂತರ ಶ್ರೀ ಕ್ಷೇತ್ರಕ್ಕೆ ಪುರಪ್ರವೇಶ ಮಾಡಿದ ಈಗಿನ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಪೂಜ್ಯ ಹೆಗ್ಗಡೆಯವರ ಮೂಲಕ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಅಗಾಧವಾದ ಸಾಮಾಜಿಕ ಧಾರ್ಮಿಕ ಸೇವಾ ಕಾರ್ಯಗಳನ್ನು ಹತ್ತಿರದಿಂದ ಕಂಡರು. ಮಾನವ ಕಲ್ಯಾಣಕ್ಕಾಗಿ ಹೆಗ್ಗಡೆಯವರು ಮಾಡುತ್ತಿರುವ ನಿಸ್ವಾರ್ಥ ಸೇವೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿ ಉಭಯ ಕ್ಷೇತ್ರಗಳ ನಡುವಿನ ಮೈತ್ರಿಗೆ ಮತ್ತಷ್ಟು ಬಲ ತುಂಬಿದರು. ಈ ಸಂದರ್ಭದಲ್ಲಿ ಹೆಗ್ಗಡೆಯವರಿಗೆ ಶ್ರೀಗಳು ಕಾಮಾಕ್ಷಿ ತಾಯಿಯ ವಿಗ್ರಹವನ್ನು ಕೊಟ್ಟಿದ್ದರು. ಆ ವಿಗ್ರಹವನ್ನು ಪ್ರೀತಿಯಿಂದ ಪೂಜ್ಯ ಹೆಗ್ಗಡೆಯವರು ತಮ್ಮ ಧರ್ಮಪೀಠದ ಪಕ್ಕದಲ್ಲೇ ಇರಿಸಿಕೊಂಡಿದ್ದಾರೆ. ಇದೀಗ ಪೂಜ್ಯ ಹೆಗ್ಗಡೆಯವರ ಪಟ್ಟಾಭಿಷೇಕದ ಶುಭಾವಸರದಲ್ಲಿ ಕಂಚಿ ಕಾಮಕೋಟಿ ಪೀಠದಿಂದ ಅನರ್ಘ್ಯ ಮತ್ತು ಐತಿಹಾಸಿಕ ಮಹತ್ವವುಳ್ಳ ಒಂದು ಉಡುಗೊರೆ ಕ್ಷೇತ್ರಕ್ಕೆ ಬಂದಿದೆ. ಅದೇ ಸೈಕಲ್ ರಿಕ್ಷಾ. ಈ ಸೈಕಲ್ ರಿಕ್ಷಾವನ್ನ ಕಂಚಿ ಕಾಮಕೋಟಿ ಪೀಠದಿಂದ ಧರ್ಮಸ್ಥಳಕ್ಕೆ ಗೌರವಪೂರ್ವಕವಾಗಿ ಹಸ್ತಾಂತರಿಸಲಾಗಿದೆ. ಜಯೇಂದ್ರ ಸರಸ್ವತಿ ಸ್ವಾಮಿಯವರು ಉತ್ಸಾಹ ಮೂರ್ತಿಯವರು, ಅವರು ಉತ್ಸಾಹವಾಗಿ ಇರ್ತಾರೆ. ಇವರು ಯಾರು ಕೆಲಸ ಮಾಡ್ತಾರೋ ಅವರಲ್ಲ, ದೇಶಕ್ಕೆ ಧರ್ಮಕ್ಕೋಸ್ಕರವಾಗಿ ಯಾರು ಕೆಲಸ ಮಾಡ್ತಾರೋ ಅವರನ್ನೆಲ್ಲ ಪ್ರೋತ್ಸಾಹ ಮಾಡ್ತಾರೆ. ಆ ಥರ ನಮ್ಮ ಗುರುಗಳ ಪ್ರೀತಿ ಪಾತ್ರರಾಗಿ ಇವರು ಹೆಗ್ಡೆಯವರು ಅಂತಾರೆ. ಆ ಸಮಯದಲ್ಲೂ ಈ ಸಂಬಂಧ ಕರ್ಮಸ್ಥಳ ಸಂಬಂಧ ಮತ್ತು ನಮ್ಮ ದೊಡ್ಡ ಗುರುಗಳು ಶ್ರೀ 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 ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಯವರು, ಅವರಿಗೆ ಕೂಡ ಅವರ ಹತ್ರ ಕೂಡ ಇವರು ಕಂಚಿಯೆಲ್ಲ ಒಂದು ದರ್ಶನ, ಅವರದ ಆಶೀರ್ವಾದ ಅದೆಲ್ಲ ತಗೊಂಡಿದ್ದಾರೆ. ನಮ್ಮ ಗುರುಗಳು ಮತ್ತು ದೊಡ್ಡ ಗುರುಗಳು ಎಲ್ಲರೂ ಕೂಡ ಈ ಯಾತ್ರೆ ಮಾಡುವ ಸಮಯದಲ್ಲಿ ಏನು ಆ ರಿಕ್ಷಾ ಇದು ಅದು ತಗೊಂಡು ಬಾರಿ ಯಾತ್ರೆ ಮಾಡುವುದಾಗಿ ಮತ್ತು ಅಲ್ಲೇ ಕೂತ್ಕೊಳ್ಳುವುದು ಅವರು ನಮ್ಮ ಗುರುಗಳು ಅಲ್ಲಿ ಸಮಯದಲ್ಲಿ. ಈ ರಿಕ್ಷಾ ಒಂದು ವ್ಯವಸ್ಥೆ 78 ಅಲ್ಲಿ ನಮ್ಮ ದೊಡ್ಡ ಗುರುಗಳು 5,000 ಕಿಲೋಮೀಟರ್ ರಿಕ್ಷಾ ಇರ್ತದೆ. ಅವರು ಪಾದಯಾತ್ರೆ ಮಾಡಿದ್ದಾರೆ ಕರ್ನಾಟಕ, ಮಹಾರಾಷ್ಟ್ರ ಅಲ್ಲಿ. ಈ ರೀತಿಯಲ್ಲಿ ಒಂದು ಗುರ್ತು ಅಲ್ಲಿ ಇರಬೇಕು ಉದ್ದೇಶದಿಂದ ಅವರದ ಸಿಟ್ಟು ಏನಾಯಿತು 70 ಆ ಥರ ಒಂದು ಪರೀಕ್ಷಾ ನಾವು ತಯಾರು ಮಾಡಿದ್ವಿ. ಅದು ಉಪಯೋಗ ಮಾಡಿಕೊಂಡು ಅಲ್ಲಿ ಇಟ್ಟು ಧರ್ಮಸ್ಥಳದಲ್ಲಿ ನಮ್ಮ ಕಂಚಿ ಮತ್ತು ಧರ್ಮಸ್ಥಳಕ್ಕೆ ಒಂದು ಐತಿಹಾಸಿಕ ಸಂಬಂಧ ಏನು ಇಟ್ಟು ಅದು ಯಾರೆಲ್ಲ ಭಕ್ತಾದಿಗಳು ಪ್ರೇಕ್ಷಕರು ಬರ್ತಾರೋ ಅವರೆಲ್ಲ ಅದು ನೋಡಿ ಸಂತೋಷವಾಗಿ ಹೋಗಬೇಕು.
ಈ ರಿಕ್ಷಾವು ಮೂಲತಃ ಮಹಾಯೋಗಿಗಳಾದ ಶ್ರೀ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮೀಜಿಗಳು ತಮ್ಮ ಧರ್ಮ ಪ್ರಚಾರದ ಕಾರ್ಯಗಳಿಗೆ ಬಳಸುತ್ತಿದ್ದ ಪವಿತ್ರ ವಾಹನವಾಗಿತ್ತು. ನಂತರ ಎಲ್ಲ ಪೀಠಾಧಿಪತಿಗಳು ಕೂಡ ಇದೇ ವಾಹನದಲ್ಲಿ ಭಾರತ ಯಾತ್ರೆಯನ್ನು ಮಾಡಿದ್ದಾರೆ. ಅಲ್ಲದೆ ಶುಭ ಸಂದರ್ಭದಲ್ಲಿ ಇದನ್ನು ಸಾದರಪಡಿಸುತ್ತಿದ್ದರು. ಅಂದು ಸಂತರನ್ನು ಹೊತ್ತೊಯ್ಯುತ್ತಿದ್ದ ರಿಕ್ಷಾ ಇಂದು ಕಂಚಿಪೀಠ ಮತ್ತು ಧರ್ಮಸ್ಥಳದ ನಡುವಿನ ಸೌಹಾರ್ದ ಮತ್ತು ಗೌರವದ ಸಂದೇಶವನ್ನ ಹೊತ್ತು ತಂದಿದೆ. ಯಾವುದೇ ಸರಳ ವಸ್ತುವಾದರೂ ಸಹ ಮಹಾಪುರುಷರ ಸ್ಪರ್ಶದಿಂದ ಅದು ಪವಿತ್ರ ಸ್ಥಾನವನ್ನು ಅಲಂಕರಿಸುತ್ತದೆ ಎಂಬ ನಂಬಿಕೆಗೆ ಈ ಸೈಕಲ್ ರಿಕ್ಷಾವು ಜ್ವಲಂತ ಸಾಕ್ಷಿಯಾಗಿದೆ. ಈ ಐತಿಹಾಸಿಕ ಸೈಕಲ್ ರಿಕ್ಷಾವು ಇಂದಿನಿಂದ ಶ್ರೀ ಕ್ಷೇತ್ರದಲ್ಲಿ ನೆಲೆಯಾಗಿ ಕಂಚಿ ಕಾಮಕೋಟಿ ಪೀಠ ಮತ್ತು ಧರ್ಮಸ್ಥಳದ ನಡುವಿನ ಶಾಶ್ವತ ಧಾರ್ಮಿಕ ಬಾಂಧವ್ಯಕ್ಕೆ ದ್ಯೋತಕವಾಗಲಿದೆ. ಪಟ್ಟಾಭಿಷೇಕ ಕಾರ್ಯಕ್ರಮ 24 ತಾರೀಕು 58 ಕಾರ್ಯಕ್ರಮ, ವಾರ್ಷಿಕ ಕಾರ್ಯಕ್ರಮ ಅದನ್ನು ಚೆನ್ನಾಗಿ ನೆನೆಸಿ ಎಲ್ಲರಿಗೂ ಕೂಡ ಧರ್ಮಸ್ಥಳ ಯಾರು ಬರ್ತಾರೋ ಭಕ್ತಾದಿಗಳೆಲ್ಲರಿಗೂ ಕೂಡ ಭಕ್ತಿ ಸೇವಾ ಕಾರ್ಯಕ್ರಮದಲ್ಲಿ ಶ್ರದ್ಧಾ ವಿಕಾಸ ಆಗಬೇಕು. ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯದ ಕೃಪಾ, ಇವರದ ವಿಶೇಷ ಪರಿಶ್ರಮ ಇದೆಲ್ಲ ಜನತೆಗೆ ಸೌಖ್ಯವನ್ನು ಬಿಡಬೇಕಂತ ಮಂಜುನಾಥ ಸ್ವಾಮಿ ಅವರನ್ನು ನಾವು ಪ್ರಾರ್ಥನೆ ಮಾಡುತ್ತೀವಿ. ಹರ ಹರ ಶಂಕರ, ಹೇಳಿ ಶುಕಯ.